ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು ರ್ಯಾಂಡಮ್ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಚೇತನಕ್ಕ ಬಂದಿದ್ದಾರೆ. ಚೇತನಕ್ಕ ಮತ್ತು ನಮ್ಮ ದೊಡ್ಡತ್ತೆ ರಾಧಮ್ಮತ್ತೆ ಅವರು ಕೂಡ ಸಂಜೆ ಮನೆಗೆ ಬಂದರು ಇಬ್ಬರೂ. ಸೊ ಹಾಗಾಗಿ ರಘು ಕೂಡ ಆಫೀಸ್ ಮುಗಿಸ್ಕೊಂಡು ಬಂದರು. ಸೊ ಹಾಗೆ ಒಂದು ಕ್ವಿಕ್ಕಾಗಿ ಟೀ ಜೊತೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪುರಿ ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ಅದನ್ನು ಮಾಡಿದ್ದೆ. ನಾನು ಯೂಶ್ವಲಿ ಈ ಥರ ಪುರಿ ಒಗ್ಗರಣೆಗಾಗಿರ್ಬೋದು ಅಥವಾ ಪುರಿ ಉಸ್ಲಿಗೆಲ್ಲ ಆಗಿರ್ಬೋದು, ಅದೇ ನೆನೆಸ್ಬಿಟ್ಟೆಲ್ಲ ಒಗ್ಗರಣೆ ಮಾಡ್ತಾರಲ್ವ ಪುರಿನ. ಸೊ ಅದಕ್ಕೆ ನಾನು ಪ್ರಿಫರ್ ಮಾಡೋದು ಈ ಥರ ಈ ಬಳ್ಳಾರಿ ಪುರಿ ಅಥವಾ ಈ ಸಪ್ಪೆ ಪುರಿ ಅಂತಾರಲ್ವ, ಅದನ್ನು ನಾನು ಪ್ರಿಫರ್ ಮಾಡ್ತೀನಿ. ನನಗೆ ಈ ಗಟ್ಟಿ ಪುರಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಒಂದು ಪಕ್ಷ ಈ ಒಗ್ಗರಣೆಗೆ ನಾನು ಯೂಸ್ ಮಾಡಿದ್ರೂ ಉಸ್ಲಿಗೆಲ್ಲ ನಾನು ಅದನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅದು ಉಸ್ಲಿ ಮಾಡಿಬಿಟ್ರಂತೂ ಅದು ಒಂಥರ ರಬ್ಬರ್ ಥರ ಆಗುತ್ತೆ, ಅಗೆಯೋದಕ್ಕೆ ಆಗಲ್ಲ, ಹಂಗಾಗುತ್ತೆ. ಸೊ ನಾನು ಯೂಶ್ವಲಿ ಪ್ರಿಫರ್ ಮಾಡೋದು ಈ ಥರ ಈ ಬಳ್ಳಾರಿ ಪುರಿ ಅಥವಾ ಟೊಳ್ಳು ಪುರಿ, ಇದನ್ನೇ ನಾನು ಪ್ರಿಫರ್ ಮಾಡೋದು. ಹಾಗೆ ನೆಕ್ಸ್ಟ್ ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ದೊಡ್ಡತ್ತೆ ನಿಮ್ಮೆಲ್ಲರ ಹತ್ರ ಒಂದು ಆರೋಗ್ಯಕರವಾದ ಜೊತೆಗೆ ರುಚಿಕರವಾದ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದಾರೆ. ತಮ್ಮನೇಲಿ ಗೊತ್ತಾಗಿರುತ್ತೆ ನಿಮಗೆ ಅದು ಯಾವ ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ಹೌದು, ಇವತ್ತು ಅತ್ತೆ ತೋರಿಸ್ಕೊಡ್ತಾ ಇರೋದು ಒಂದೆಲಗ ಸೊಪ್ಪಿಂದು ಗೊಜ್ಜು. ಸೊ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಒಂದು 2 ಹಿಡಿಯಷ್ಟು ಒಂದೆಲಗ ಸೊಪ್ಪನ್ನ ತೊಗೊಂಡಿದ್ದಾರೆ. ಸೊ ಈ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಒಂದು 3 ಈರುಳ್ಳಿನ ಈ ಥರ ಉದ್ದುದ ಹಚ್ಚಿಟ್ಕೊಂಡಿದ್ದಾರೆ. ಹಾಗೆ ಒಂದು ಓಲ್ಡ್ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದಾರೆ. ಹಾಗೆ ಒಂದು 2 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಇದನ್ನು ನೆನೆಸಿಟ್ಕೊಂಡಿದ್ದಾರೆ ಹುಣಸೆ ಹಣ್ಣನ್ನ. ಸೊ ಈ ಸೊಪ್ಪು ಮತ್ತು ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆಮೇಲೆ ಮಿಕ್ಕಿದೆಲ್ಲ ಸೇರಿಸ್ಕೊಂಡು ಆಮೇಲೆ ರುಬ್ಬಬೇಕಾಗತ್ತೆ. ಸೊ ಇದಿಷ್ಟು ರುಬ್ಬೋದಕ್ಕೆ ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 15 ಎಸಳು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 2-3 ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಹಿಂಗು ಮತ್ತು ಸ್ವಲ್ಪ ಎಣ್ಣೆ, ಇಷ್ಟು ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಯಾವ ಥರ ಗೊಜ್ಜು ಮಾಡೋದು ನೋಡೋಣ ಬನ್ನಿ. ಇಷ್ಟು ಒಗ್ಗರಣೆಗೆ ಮೊದಲಿಗೆ ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದಾರೆ, ಈರುಳ್ಳಿ ಮತ್ತು ಒಂದೆಲಗ ಸೊಪ್ಪನ್ನ ಉರಿಯೋದಕ್ಕೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಒಂದೆಲಗ ಸೊಪ್ಪು ತಿನ್ನೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬ್ರೀಫಾಗಿ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಸೊ ದಟ್ ಯಾರಿಗೆ ಗೊತ್ತಿಲ್ವೋ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ. 1-2 ಹಿಡಿ ಒಂದೆಲಗ ಸೊಪ್ಪು, ಈರುಳ್ಳಿ 3, ಇವನ್ನ ಹುರ್ಕೊಳ್ಳೋದು ಎಣ್ಣೆನಲ್ಲಿ. ಹಾಕ್ಲಾ? ಹಾಕಿ. ಹಾಗೆ ಈ ಒಂದೆಲಗ ಸೊಪ್ಪಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ನಾನು ಸೈಡ್ ಎಫೆಕ್ಟ್ಸ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಈ ಒಂದೆಲಗ ಸೊಪ್ಪು ತಿನ್ನೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ತಿಳ್ಕೊಳ್ಳೋಣ ಬನ್ನಿ. ಈ ಒಂದೆಲಗ ಸೊಪ್ಪನ್ನ ಬೆಳಗ್ಗೆ ಟೈಮು ಅಂದರೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಪ್ರಿಫರಬಲಿ ಖಾಲಿ ಹೊಟ್ಟೆಲಿದ್ದರೆ ಚೆನ್ನಾಗಿರುತ್ತೆ. ಸೊ ಈ ಒಂದೆಲಗ ಸೊಪ್ಪನ್ನ ಮಕ್ಕಳಿಗೆ ಅವರು ಸೊಪ್ಪನ್ನ ಹಂಗೆ ಡೈರೆಕ್ಟಾಗಿ ತಿಂತಾರೆ ಅಂದರೆ ಹಂಗೆ ತಿನ್ಕೋಬೋದು, ಅಥವಾ ಯೂಶ್ವಲಿ ಮಕ್ಕಳು ಡೈರೆಕ್ಟಾಗಿ ಯಾರೂ ತಿನ್ನಲ್ಲ. ಸೊ ಅಂಥವ್ರಿಗೆ ಏನು ಮಾಡೋದು, ಈ ರಸ ತೆಗೆದ್ಬಿಟ್ಟು ಈ ಸೊಪ್ಪಿನ ರಸ ತೆಗೆದು ಅದಕ್ಕೆ ಒಂಚೂರು ಜೇನುತುಪ್ಪ ಸೇರಿಸಿ ಅದನ್ನಾದ್ರೂ ಕುಡಿಸ್ಬೋದು, ಅಥವಾ ಕಷಾಯ ಏನೋ ಅಥವಾ ಜ್ಯೂಸು ಏನಾದ್ರು ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸ್ಬಿಟ್ಟು ಆದರೂ ಕುಡಿಸ್ಬೋದು. ಸೊ ಈ ಥರ ಕುಡಿಸೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಜೊತೆಗೆ ನೆನಪಿನ ಶಕ್ತಿ ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಕುಡಿಸೋದಲ್ಲ, ಸೊ ರೆಗ್ಯುಲರಾಗಿ ಕುಡಿಸ್ತಾ ಇದ್ದರೆ ಒಳ್ಳೆಯದು. ಹಾಗೆ ಇದು ರೆಸ್ಪಿರೇಟರಿ ಟ್ರ್ಯಾಕ್ ಇರುತ್ತಲ್ಲ, ಸೊ ರೆಸ್ಪಿರೇಟರಿ ಟ್ರ್ಯಾಕ್ ಇಮ್ಯುನಿಟಿನ ಹೆಚ್ಚುತ್ತೆ. ಸೊ ಪದೇ ಪದೇ ಈ ಮಕ್ಕಳಲ್ಲಿ ಕೆಮ್ಮು, ಕಫ, ನೆಗಡಿ ಎಲ್ಲ ಬರುತ್ತಲ್ವ, ಸೊ ಅದನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಒಂದೆಲಗ ಸೊಪ್ಪನ್ನ ರೆಗ್ಯುಲರಾಗಿ ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಸೊ ಇದನ್ನು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದೆಲಗ ಸೊಪ್ಪನ್ನ ಬಲವರ್ಧಕ ಮತ್ತು ಕಾಂತಿವರ್ಧಕ ಅಂತಲೂ ಕೂಡ ಕರೀತಾರೆ. ಬಲವರ್ಧಕ ಅಂತ ಅಂದರೆ ಇದು ನಮ್ಮ ಶರೀರದ ಬಲವನ್ನು ಹೆಚ್ಚಿಸುತ್ತೆ ಅಂತಂದರೆ ಸ್ಟ್ರೆಂತ್ನ ಹೆಚ್ಚಿಸುತ್ತೆ. ಹಾಗೆ ಕಾಂತಿವರ್ಧಕ ಅಂತಂದರೆ ಇದು ನಮ್ಮ ಚರ್ಮದ ಕಾಂತಿ ಅಂತಂದರೆ ಕಾಂಪ್ಲೆಕ್ಷನ್ನ ಇದು ಹೆಚ್ಚಿಸುತ್ತೆ. ಈ ಒಂದೆಲಗ ಸೊಪ್ಪು ನೆನಪಿನ ಶಕ್ತಿನ ಹೆಚ್ಚಿಸುತ್ತೆ, ಅದಲ್ಲದೆ ಆಂಗ್ಸೈಟಿ, ಡಿಪ್ರೆಷನ್ನ ಕಮ್ಮಿ ಮಾಡುತ್ತೆ. ಹಾಗೆ ಇನ್ನೊಂದು ಏನು ಅಂತ ಅಂದರೆ, ಇದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳ ಗೊತ್ತಿಲ್ಲ, ಏನು ಅಂತಂದರೆ ಈ ಒಂದೆಲಗ ಸೊಪ್ಪನ್ನ ರೆಗ್ಯುಲರಾಗಿ ಸೇವಿಸ್ತಾ ಬಂದರೆ ಈ ಮುಪ್ಪಿನ ಲಕ್ಷಣಗಳನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಅಂತಂದರೆ ಇವಾಗ ಯಾರಿಗೋ ಒಬ್ರಿಗೆ ಒಂದು 60 ವರ್ಷ ಆಗಿರುತ್ತೆ, ಬಟ್ ಅವ್ರು ನೋಡೋದಕ್ಕೆ ಒಂದು 80 ವರ್ಷದ ಥರ ಕಾಣ್ತಾರೆ, ಚರ್ಮ ಎಲ್ಲ ಸುಕ್ ಥರ ಆಗಿರುತ್ತೆ. ಸೊ ಅದನ್ನು ಇದು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ರೆಗ್ಯುಲರಾಗಿ ಸೇವಿಸ್ತಾ ಬಂದರೆ ಈ ಮುಪ್ಪಿನ ಲಕ್ಷಣಗಳ ಕಮ್ಮಿ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಒಂದೆಲಗ ಸೊಪ್ಪನ್ನ ಫ್ರೀಕ್ವೆಂಟಾಗಿ ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಈ ಒಂದೆಲಗ ಸೊಪ್ಪಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಏನಪ್ಪ ಅದು ಅಂತ ಅಂದರೆ, ಎಸ್ಪೆಷಲಿ ಇದು ಗಂಡ್ಮಕ್ಳು ಸಂಬಂಧಪಟ್ಟಿದ್ದು. ಈ ಒಂದೆಲಗ ಸೊಪ್ಪನ್ನ ಅತಿಯಾಗಿ ಸೇವಿಸಿದ್ರೆ ಅವರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕಮ್ಮಿಯಾಗಿ ಮುಂದೆ ಮಕ್ಕಳಾಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದೇನು ಅಂತಂದರೆ, ಈ ಒಂದೆಲಗ ಸೊಪ್ಪನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ್ರೆ ತಲೆ ಸುತ್ತು ಬರೋ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಲಿಮಿಟಾಗಿ ಸೇವಿಸಿದ್ರೆ ಒಳ್ಳೆಯದು.
ನಾನಿವಾಗ ಹೇಳ್ತಾ ಹೋಗ್ತೀನಿ ಯಾವ್ಯಾವ ವಯಸ್ಸವ್ರು ಎಷ್ಟು ಎಲೆಗಳನ್ನ ಸೇವಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ನೀವು ಅಷ್ಟು ಎಲೆಗಳನ್ನ ಧೈರ್ಯವಾಗಿ ಯಾವುದೇ ಭಯ ಇಲ್ದಲೆ ಪ್ರತಿನಿತ್ಯ ಸೇವಿಸ್ಬೋದು. ಈ 10 ವರ್ಷದೊಳಗಡೆ ಇರೋ ಮಕ್ಕಳು ಪ್ರತಿನಿತ್ಯ ಒಂದು 4 ರಿಂದ 5 ಎಲೆಗಳನ್ನ ಸೇವಿಸ್ಬೋದು. ಹಾಗೆ ಒಂದು 10 ರಿಂದ 20 ವರ್ಷದೊಳಗಡೆ ಇರೋರು 4 ರಿಂದ 8 ಎಲೆಗಳನ್ನ ಪ್ರತಿನಿತ್ಯ ಸೇವಿಸ್ಬೋದು. ಹಾಗೆ 20 ವರ್ಷದ ಮೇಲ್ಪಟ್ಟವರು ಒಂದು 10 ರಿಂದ 12 ಎಲೆಗಳನ್ನ ಕಡ್ಡಿ ಇರುತ್ತಲ್ಲ ಕಡ್ಡಿ ಸಮೇತ ಸೇವಿಸ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಮತ್ತು ಸೊಪ್ಪು ಎರಡೂ ಫ್ರೈ ಆಗಿದೆ. ಸೊ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಮಿಕ್ಕಿದೆಲ್ಲ ಐಟಮ್ಸ್ ಏನೇನು ರುಬ್ಬೋದಕ್ಕೆ ಬೇಕೋ ಅದೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ, ಹುಣಸೆ ಹಣ್ಣು, ಅರಿಶಿನ ಇದೆಲ್ಲ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಇವಾಗ ಅದು ತಣ್ಣಗಾದ್ಮೇಲೆ ಬಾಣಲೆಯಲ್ಲಿರೋದು ಸೊಪ್ಪು ಮತ್ತು ಈರುಳ್ಳಿ ಕೂಡ ಹಾಕೋತಾರೆ. ನೋಡ್ತಿರ್ಬೋದು ಸೊಪ್ಪು ಎಷ್ಟೊಂದಿತ್ತು, ಇವಾಗ ಫ್ರೈ ಆದಮೇಲೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಅರಿಶಿನ ಬೇಕಾದ್ರೆ ನೀವು ರುಬ್ಬೋದಕ್ಕಾದ್ರೂ ಹಾಕ್ಬೋದು ಅಥವಾ ನೀವು ಒಗ್ಗರಣೆಗಾದ್ರೂ ಹಾಕ್ಬೋದು, ನಿಮ್ಮ ಇಷ್ಟ ಅದು. ತಣ್ಣಗಾದ್ಮೇಲೆ ಇದನ್ನು ರುಬ್ಬೋದು. ಇದೇ ಬಾಣಲೆಗೆ ರುಬ್ಬಿದ್ನ ಒಗ್ಗರಣೆ. ಈರುಳ್ಳಿ ಮತ್ತು ಸೊಪ್ಪನ್ನ ಹುರ್ಕೊಳೋದಕ್ಕೆ ಒಂದು ಸ್ವಲ್ಪ ದಪ್ಪ ತಳ ಇರೋ ಬಾಣಲಿನ ತೊಗೊಳ್ಳಿ. ಸ್ವಲ್ಪ ದಪ್ಪ ತಳ ಇರೋದು, ಹಾಗೆ ಸ್ವಲ್ಪ ದೊಡ್ಡದಾಗಿರೋ ಬಾಣಲಿನ ತೊಗೊಳ್ಳಿ. ಏನಕ್ಕೆ ಅಂತ ನಾವು ಗೊಜ್ಜನ್ನು ಆಮೇಲೆ ಅದರಲ್ಲೇ ಮಾಡ್ಕೋಬೋದು. ಸೊ ಅವಾಗ ದಪ್ಪ ತಳ ಇರೋದಾದರೆ ಗೊಜ್ಜು ತಳ ಹಿಡಿಯೋಲ್ಲ. ಸೊ ಹಾಗೆ ಆದಷ್ಟು ದಪ್ಪ ತಳ ಇರೋದು, ಹಾಗೆ ಸ್ವಲ್ಪ ದೊಡ್ಡದಾಗಿರೋ ಬಾಣಲಿ ತೊಗೊಳ್ಳಿ. ಮೊದಲಿಗೆ ಇಲ್ಲಿ ರುಬ್ಬೇಕಾದ್ರೆ ನೀರೇನು ಹಾಕ್ದಂಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದರು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊತಾರೆ. ನೀರನ್ನ ನೀವು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಒಟ್ಟಿನಲ್ಲಿ ಅದು ನುಣ್ಣಗೆ ರುಬ್ಬಿರಬೇಕು ಅಷ್ಟೇ ಅದು. ಅಬ್ಸರ್ವ್ ಮಾಡಿದ್ರಿ ಅಂತ ಅನಿಸುತ್ತೆ, ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದಾರೆ. ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ರುಬ್ಬಿದಾಯಿತು. ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ ಬನ್ನಿ. ಸೊ ನೆಕ್ಸ್ಟ್ ಇದೆ ಅದೇ ಬಾಣಲಿಗೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದಾರೆ. ಸೊ ಈ ಥರ ಗೊಜ್ಜುಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ಹಿಂಗು, ಜೀರಿಗೆ, ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋದು ಮರ್ತೋಗ್ಬಿಟ್ಟಿರುತ್ತೆ. ಆಮೇಲೆ ಮತ್ತೆ ನಾನು ಸಪ್ರೇಟಾಗಿ ಅದನ್ನು ಸಪ್ರೇಟ್ ಫ್ರೈ ಮಾಡಿಬಿಟ್ಟು ಆಮೇಲೆ ಹಾಕ್ತೆ. ಸಾಸಿವೆ ಹಾಕೊಂಡ್ರೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಗೊಜ್ಜನ್ನಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಮಾಡೋದು ಕೂಡ ಈಸಿಯಾಗಿ, ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಹಸಿಕಾಯಿ ಹಾಕಿರೋದ್ರಿಂದ ಇದನ್ನು ತುಂಬ ದಿನಗಳ ಕಾಲ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ ಒಂದು 4-5 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಅತ್ತೆ ಮಿಕ್ಸಿ ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದಾರೆ. ಒಂದು ಅರ್ಧ ಗಂಟೆ ಕಡಿಮೆ ಉರಿನಲ್ಲಿ ಕುದಿಸ್ಬೇಕು, ಹಿಡಿಯುತ್ತೆ, ಮುಚ್ಚಬೇಕು. ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಮಧ್ಯಮದಲ್ಲಿ ನಾವು ಒಂದು 5 ನಿಮಿಷಕ್ಕೆ ಒಂದ್ಸಲ ಈ ಥರ ಕೈ ಆಡಿಸ್ತಾ ಇರಬೇಕು. ಸೊ ತಳ ಹಿಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಹಾಗೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಿ. ಏನಕ್ಕೆ ಅಂತಂದರೆ ಇದು ಕುದಿಬೇಕಾದ್ರೆ ಸ್ವಲ್ಪ ಸಿಡಿತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಿ. ಹಾಗೆ ಈ ಗೊಜ್ಜು ಬರೀ ಅನ್ನಕ್ಕೆ ಅಲ್ಲ, ರೊಟ್ಟಿಗೂ ಹಾಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ನಾವು ಅನ್ನಕ್ಕೆ ಕಲಿಸ್ಕೋಬೇಕಾದ್ರೆ ಇದಕ್ಕೆ ಒಗ್ಗರಣೆ ಮಾಡಿಬಿಟ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಪುಳಿಯೋಗರೆ ಗೊಜ್ಜಿಗೆ ಯಾವ ಥರ ಕಡಲೆಬೀಜ ಎಲ್ಲ ಒಗ್ಗರಣೆ ಮಾಡ್ತೀವೋ, ಸೊ ಇದಕ್ಕೂ ಅದೇ ಥರನೇ ಕಡಲೆಬೀಜ ಎಲ್ಲ ಒಗ್ಗರಣೆ ಮಾಡಿಕೊಂಡು ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇವಾಗ ನೋಡಲಿಕ್ಕೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಕಾಣ್ತಾ ಇದೆ. ಬಟ್ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಗೊಜ್ಜಿನ ಅದಕ್ಕೆ ಬರುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋದು ಮರ್ತೋಯ್ತು ಅಂತ ಹೇಳಿದ್ನಲ್ವಾ ಒಗ್ಗರಣೆಗೆ. ಸೊ ಹಾಗೆ ಇಲ್ಲಿ ಸಪ್ರೇಟಾಗಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ. ಸೊ ಅದು ಫ್ರೈ ಆದಮೇಲೆ ಮತ್ತೆ ಈ ಗೊಜ್ಜಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಈ ಗೊಜ್ಜನ್ನ 5 ನಿಮಿಷಕ್ಕೆ ಒಂದ್ಸಲ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಸೊ ಆವಾಗಲೇ ನೋಡಿದ್ರಿ, ಆವಾಗಲೇ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿತ್ತು. ಇವಾಗ ಒಂಚೂರು ಗಟ್ಟಿ ಆಗ್ತಾ ಇದೆ. ಹಾಗೆ ಇದು ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ. ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ರೆ ಸಾಕಾಗುತ್ತೆ. ಒಂದು ಅರ್ಧ ಗಂಟೆ ಬೇಕು.
ಸೊ ಫೈನಲಿ ಇಲ್ಲಿ ಗೊಜ್ಜು ರೆಡಿ ಆಗಿದೆ. ನಾನು ಈ ಗೊಜ್ಜಿಗೆ ಮತ್ತೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜ ಈ ಮೂರನ್ನು ಒಗ್ಗರಣೆ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಬರೀ ಕಡಲೆಬೀಜ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಈ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಒಂದೆಲಗ ಗೊಜ್ಜನ್ನ ನಿಮ್ಮನೇನಲ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದಾಗ ಗೊತ್ತಲ್ಲ ಏನು ಮಾಡಬೇಕು ಅಂತ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.